ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೊಂದು ಹಿಡನ್ ಟೆಂಪಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರಮ್ ಮೈಸೂರ್ ಇಟ್ ಟೇಕ್ಸ್ ಅರೌಂಡ್ 30 ಕಿಲೋಮೀಟರ್ ಆ್ಯಂಡ್ ಫ್ರಮ್ ಬ್ಯಾಂಗ್ಳೂರ್ ಇಟ್ ಈಸ್ ಅರೌಂಡ್ 300 ಕಿಲೋಮೀಟರ್ ಟು ರೀಚ್ ದಿಸ್ ಟೆಂಪಲ್. KRS ಬ್ಯಾಕ್ ವಾಟರ್ ಹತ್ತಿರ ಇರೋ ವೇಣುಗೋಪಾಲ ಸ್ವಾಮಿ ಟೆಂಪಲ್. KRS ಸಮೀಪದಲ್ಲಿ ಕಣ್ಣಂಬಾಡಿ ಅಥವಾ ಹೊಸ ಕಣ್ಣಂಬಾಡಿ ಅಂತ ಏನು ಹೇಳ್ತಾರೆ, ಅಲ್ಲಿ ಸಿಚುವೇಟ್ ಆಗಿರುವಂಥ ಈ ದೇವಾಲಯ. ಇದು ಸುಮಾರು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಅಂತ ಹೇಳ್ತಾರೆ. ಬನ್ನಿ ಈ ಟೆಂಪಲ್ ಬಗ್ಗೆ ಒಂದಿಷ್ಟು ಹಿಸ್ಟ್ರಿ ತಿಳ್ಕೊಂಡು ಬರೋಣ. 1909ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ KRS ಅಣೆಕಟ್ಟು ನಿರ್ಮಾಣವಾಗುತ್ತೆ. ಈ ನಿರ್ಮಾಣ ಆಗೋ ಟೈಮಲ್ಲಿ ದೇವಸ್ಥಾನ ಮತ್ತು ಹಳೆ ಕಣ್ಣಂಬಾಡಿ ಗ್ರಾಮವು ಕಾವೇರಿ ನೀರಲ್ಲಿ ಮುಳುಗೋಗುತ್ತೆ. ಇದನ್ನು ಗ್ರಾಮಸ್ಥರು ಖಂಡಿಸಿದಾಗ ಆಗಿನ ಮೈಸೂರಿನ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಣ್ಣಂಬಾಡಿ ನಿವಾಸಿಗಳಿಗೆ ಹೊಸ ಗ್ರಾಮವನ್ನು ಕಟ್ಟಿಸ್ಕೊಡ್ತೀನಿ, ನಿರ್ಮಾಣ ಮಾಡಿಕೊಡ್ತೀನಿ ಅಂತ ಆರ್ಡರ್ ಕೊಡ್ತಾರೆ. ಅನಂತರ ಹುಟ್ಕೊಂಡಿದ್ದೆ ಈಗಿನ ಹೊಸ ಕಣ್ಣಂಬಾಡಿ. ಇನ್ನು ಸುಮಾರು 70 ವರ್ಷಗಳಿಗೂ ಹೆಚ್ಚಿನ ಕಾಲ ಈ ದೇವಾಲಯ ಕಾವೇರಿ ನೀರಲ್ಲೇ ಅಡಗಿತ್ತು ಅಂತ ಹೇಳ್ತಾರೆ. ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಮ್ಮಿ ಆದಾಗ ಈ ಟೆಂಪಲ್ ಕಾಣಿಸ್ಕೊಳ್ತಾ ಇತ್ತು. ಇದನ್ನು ನೋಡಿಬಿಟ್ಟು ಇಂಡಸ್ಟ್ರಿಯಲಿಸ್ಟು ಅಥವಾ ಸೋಷಿಯಲ್ ವರ್ಕರ್ ಆದಂಥ ಶ್ರೀಹರಿ ಕೋಡೆ ಅವರು ಗೌರ್ಮೆಂಟ್ ಪರ್ಮಿಷನ್ಸ್ ತಗೊಂಡು ಇದನ್ನು ಸ್ಥಳಾಂತರಿಸಿ ಮತ್ತು ಪುನಃಸ್ಥಾಪನೆ ಮಾಡೋ ಕಾರ್ಯವನ್ನು ಕೈಗೊಳ್ತಾರೆ. 2017ರ ಸುಮಾರಿಗೆ ಹೊಸ ಕಣ್ಣಂಬಾಡಿ ಗ್ರಾಮದಲ್ಲಿ ಟೆಂಪಲ್ ಬಿಲ್ಡ್ ಆಗುತ್ತೆ. ನೋಡಿ, ಬ್ಯೂಟಿಫುಲ್ ಆದಂಥ ವ್ಯೂ ಇದು. ಸನ್ಸೆಟ್ ನೋಡಬೇಕು ಅಂದರೆ ಇಲ್ಲಿ ಬರಬೇಕು.